ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಸಂಡೇ ಮಾರ್ನಿಂಗ್ ಇದು ವ್ಲಾಗ್. ನಾನಿವತ್ತು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಿಲ್ಲ. ನನಗೆ ಯಾಕೋ ಒಂಥರ ಸುಸ್ತು ಥರ, ಒಂಥರ ಉದಾಸೀನ ಥರ, ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಕೊನೆಗೆ ಹೇಗೂ ಕೆಲಸ ಮಾಡಿದ್ದೆ, ಬಟ್ ನಾನಿಲ್ಲಿ ಬ್ರೇಕ್ಫಾಸ್ಟ್ ಏನು ಇವತ್ತು ಬೆಳಿಗ್ಗೆ ಮಾಡಿಲ್ಲ. ಅಂದರೆ ಮನೇಲೇನು ಅಡುಗೆ ಮಾಡಿಲ್ಲ. ನಾನು ನಿನ್ನೆ ರಾತ್ರಿ ಮಕ್ಕಳದ್ದು ಆ್ಯನ್ಯುವಲ್ ಡೇ ಫಂಕ್ಷನ್ ಮುಗಿಸಿ ಬರುವಾಗ ಲೇಟ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ನಾನು ಬರುವಾಗಲೇ ಇನ್ಸ್ಟೆಂಟ್ ಪರೋಟ ಬರುತ್ತಲ್ವ, ಅದನ್ನು ತಗೊಬಂದಿದ್ದೆ. ಸೊ ಅದನ್ನು ನಾನು ರಾತ್ರಿ ತಿಂದಿಲ್ಲ, ಬೆಳಿಗ್ಗೆ ಅದನ್ನು ಬಿಸಿ ಮಾಡಿ ತಿಂತಾಯಿದ್ದೀನಿ. ಅಮ್ಮ ಚಿಕನ್ ಗ್ರೇವಿ ಮಾಡಿದ್ರು ಬೆಳಿಗ್ಗೆ. ಅಂದರೆ ನನ್ನ ತಂಗಿನೂ ಬಂದಿದ್ಲು ಆ್ಯನ್ಯುವಲ್ ಡೇ ಫಂಕ್ಷನ್ಗೆ. ಅವಳು ಬೆಳಿಗ್ಗೆನೇ ಹೋಗ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳು ಹೋಗೋಕ್ಕಿಂತ ಮೊದಲು ಇಲ್ಲಿ ಅಮ್ಮ ಚಿಕನ್ ಗ್ರೇವಿ ಮಾಡಿ ಚಪಾತಿ ಮಾಡ್ತಾಯಿದ್ರು. ನಾನು ಹೇಗೂ ಮನೇಲಿ ಪರೋಟ ಇದೆಯಲ್ವ ಅಂತೇಳಿ ಚಪಾತಿ ಬೇಡ ಅಂದೆ, ಚಿಕನ್ ಗ್ರೇವಿ ಮಾತ್ರ ತಗೊಬಂದಿದ್ದೆ. ಇವಾಗ ನಂತರ ನಾನು ಮಲಗಿರೋ ಕೆಲಸ ಎಲ್ಲ ಆದಮೇಲೆ ಮಲಗಿ ಸ್ವಲ್ಪ ಹೊತ್ತು ಮೊಬೈಲೆಲ್ಲ ನೋಡಿಕೊಂಡು ಮಲಗಿದ್ದೆ. ಎದ್ದೇಳೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು, 2 ಗಂಟೆ ಆಗಿಬಿಟ್ಟಿತ್ತು. ಸೊ ನಂತರ ಮುಖೆಲ್ಲ ತೊಳೆದು ವಾಶ್ ಮಾಡಿ ಫುಲ್ ಕ್ಲೀನ್ ಮಾಡಿ ಅಂದರೆ ಫ್ರೆಶ್ ಅಪ್ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಕಾಲ್ ಮಾಡಿದ ಮೇಲೆ ನಾನು ಅಂದೆ, ನೀವು ಡೈರೆಕ್ಟಾಗಿ ಅಮ್ಮನ ಮನೆಗೇ ಹೋಗಿ, ಯಾಕೆಂದರೆ ಅಪ್ಪ ಹೇಳಿದರು ಫಸ್ಟೇ ಮಧ್ಯಾಹ್ನ ಊಟಕ್ಕೆ ಮನೆಗೇ ಬನ್ನಿ ಅಂತೇಳಿ. ಅದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲಿ ಮಧ್ಯಾಹ್ನನೂ ಅಡುಗೆ ಏನೂ ಮಾಡಿತ್ತಿಲ್ಲ. ಅಪ್ಪ ಮನೆಯಲ್ಲಿ ಬೂತಾಯಿ ಬರುತ್ತಲ್ವ, ಅದರದ್ದು ಪುಳಿ ಮುಂಚಿ ಥರ ಮಾಡಿದರು. ಹಾಗೆಯೇ ಬಾಂಗ್ಡಾ ಫಿಶ್ ಇದೆಯಲ್ವ, ಅದರದ್ದು ಫ್ರೈ ಮಾಡ್ಕೊಂಡಿದ್ರು. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮನೆಯಲ್ಲೇ ಕೂತು ಒಂದು 4 ಗಂಟೆ ಆಗುವಾಗ ನಾನು ರಿಟರ್ನ್ ನಮ್ಮ ಮನೆಗೆ ಬಂದೆ. ಯಾಕೆಂದರೆ ನೈಟಿಗೂ ರೆಡಿ ಮಾಡಿತ್ತಿಲ್ವಲ್ಲ, ಹಾಗಾಗಿ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೆ. ಚಿಕನ್ ಫ್ರಿಜ್ಜಲ್ಲಿತ್ತು, ಅದಕ್ಕೋಸ್ಕರ ಬೇಗ ಬಂದೆ. ಹೊರಗಡೆ ಇಟ್ಟು ನೀರಾಗಬೇಕಲ್ವ ಅಂತೇಳಿ, ಸ್ವಲ್ಪ ಅದು ಡೀಪ್ ಫ್ರೀಸ್ ಆಗಬೇಕಲ್ವ ಅಂತೇಳಿ. ಬಟ್ ನಂತರ ಆಯಿತು, ಫ್ರಿಜ್ ನೋಡ್ಕೊಳ್ಳುವಾಗ ಫ್ರಿಜ್ಜಲ್ಲಿ ಬೆಂಡೆಕಾಯಿ ಇದೆ, ಇವತ್ತು ಬೆಂಡೆಕಾಯಿ ಮಾಡೋಣ ಅಂತೇಳಿ. ಹಾಗಾಗಿ ಇಲ್ಲಿ ಅದೇ ಥರ ನನ್ನ ಮಗಳಿಗೆ ನಿನ್ನೆ ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ ಹಾಕೋಬೇಕಾಗಿತ್ತು. ಬಟ್ ಅದೇನಾಗಿತ್ತು ಅಂದರೆ ಫುಲ್ ಟೈಟ್ ಆಗಿಬಿಟ್ಟಿತ್ತು ಅವಳಿಗೆ. ಅಂದರೆ ದೊಡ್ಡ ಸೈಜು ಸಿಕ್ಕಿಲ್ಲ, ದೊಡ್ಡದು ತುಂಬ ದೊಡ್ಡದಿತ್ತು, ಚಿಕ್ಕದು ತುಂಬ ಚಿಕ್ಕದಾಗಿಬಿಟ್ಟಿತ್ತು. ಬಟ್ ಚಿಕ್ಕದಾದರೆ ಸ್ವಲ್ಪ ಎಣ್ಣೆ ಹಾಕಿನೋ ಅಥವಾ ಲೋಷನ್ ಹಾಕಿ ಸೋಪ್ ಹಾಕಿ ಏನಾದರೂ ಮಾಡಿ ಹಾಕ್ಕೋಬೋದು, ಆಮೇಲೆ ತೆಗಿಬೋದು ಅಲ್ವಂತೇಳಿ ಚಿಕ್ಕ ಸೈಜಲ್ಲೇ ತೊಗೊಂಡಿರೋದು. ಆಮೇಲೆ ಒಂದ್ಸಲ ಯೂಸ್ ಮಾಡಿದ್ಮೇಲೆ ತಂಗಿ ಮಕ್ಕಳಿಗಾದರೂ ಕೊಡ್ಬೋದಲ್ವ ಅಂತೇಳಿ. ದೊಡ್ಡದು ತಗೊಂಡ್ರೆ ಯಾರಿಗೂ ಆಗಲ್ವಲ್ಲ, ಅದಕ್ಕೋಸ್ಕರ ಚಿಕ್ಕದೇ ತೊಗೊಂಡಿದ್ದೆ. ಕೈಯೆಲ್ಲ ನೋಡಿ ಅವಳದು ಗ್ರೀನ್ ಕಲರ್ ಆಗಿಬಿಟ್ಟಿದೆ ಅವಳ ಕೈಗೆ. ನಿನ್ನ ಮುಡಿ ಎಂದಲ್ಲಿದೆ ಹಿಂಗನ್ನೇ ತೆಲ್ಲೊಂದು ಚಂದ ಅಲ್ಲ ಮುಡಿ ನೋಡ್ಕೊಲ್ಲ. ಶಾಂಪು ಹಾಗೆಯೇ ಈ ಬೆಂಡೆಕಾಯಿ ತಗೊಬಂದು 1 ವೀಕ್ ಆಗಿಬಿಟ್ಟಿತ್ತು, ಮಾಡೇ ಇತ್ತಿಲ್ಲ ನಾನು. ಅದಕ್ಕೋಸ್ಕರ ಇವತ್ತು ಈ ಬೆಂಡೆಕಾಯಿ ಮಾಡೋಣ ಅಂತೇಳಿ ಇದರದ್ದು ರೆಸಿಪಿನೆಲ್ಲ ನಾನು ಫಸ್ಟಿಗೆ ನನ್ನದೊಂದು ಯೂಟ್ಯೂಬ್ ಚಾನಲ್ ಇತ್ತಲ್ವ, ಅದರಲ್ಲಿ ನಾನೆಲ್ಲ ಶೇರ್ ಮಾಡಿದ್ದೆ. ಬಟ್ ಇವಾಗ ಯೂಟ್ಯೂಬ್ ಚಾನಲೇ ಇಲ್ವಲ್ಲ, ಹಾಗಾಗಿ ನಾನು ಈ ಚಾನಲಲ್ಲಿ ಹೊಸದಾಗಿ ಅದರಲ್ಲಿ ಶೇರ್ ಮಾಡಿರುವಂತಹ ಎಲ್ಲ ರೆಸಿಪಿಗಳನ್ನು ಎಲ್ಲ ಅಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು ರೆಸಿಪಿಗಳನ್ನೆಲ್ಲ ನಾನು ಇದರಲ್ಲೂ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬೆಂಡೆಕಾಯಿ ಮಸಾಲ ಇದೆಯಲ್ಲ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಯಾರಾದರೂ ತಿಂದಿಲ್ಲ ಅಂದರೆ, ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಈ ಥರ ಮಾಡಿ ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಇದೊಂದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಈ ಥರ ವೀಡಿಯೋ ಮಾಡುವಾಗ ಅವರು ಈ ಥರ ಮಾಡಿ ಗ್ರೇಟ್ ಮಾಡಿ ಟೊಮೆಟೊ ಹಣ್ಣಿದ್ದು ಪೇಸ್ಟ್ ಮಾಡ್ತಾಯಿದ್ರು. ಆಗಲ್ಲ ಅಂತೇಳಿ ಏನಿಲ್ಲ, ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ ಅದು. ಅದಕ್ಕಿಂತ ಬೆಸ್ಟ್ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದೆ. ಈ ಬೆಂಡೆಕಾಯಿ ಮಸಾಲಾಗೆ ನನಗೆ ಟೊಮೆಟೊ ಹಣ್ಣಿದ್ದು ಪೇಸ್ಟ್ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಟೊಮೆಟೊ ಹಣ್ಣನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಇದು ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಒಂಥರ ಪಲ್ಯ ಥರ ಮಾಡೋದಲ್ಲ, ಇದೊಂಥರ ಮಸಾಲ ಥರ ಮಾಡೋದು, ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಂದರೆ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಹಾಗೇನಿದೆ, ನಾನು ಬೆಂಡೆಕಾಯಿನ ಫಸ್ಟಿಗೆ ದೊಡ್ಡ ಸೈಜಲ್ಲೇ ಸ್ವಲ್ಪ ಕಟ್ ಮಾಡಿದೆ. ಆಮೇಲೆ ನನ್ನ ಮಗಳಂದ್ರು ಚಿಕ್ಕ ಸೈಜ್ ಮಾಡು ಅಂತೇಳಿ, ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಸೈಜ್ ಮಾಡಿದ್ದೆ. ಇದನ್ನು ಫಸ್ಟಿಗೆ ನಾವು ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಈ ಥರ ನಾವು ಬೆಂಡೆಕಾಯಿನ ಯಾವತ್ತೂ ಫಸ್ಟಿಗೆ ವಾಶ್ ಮಾಡಬೇಕು, ನಂತರ ಒರೆಸ್ಬೇಕು. ತೊಳೆದಾದ ನಂತರ ವಾಶ್ ಮಾಡಬಾರ್ದು. ನಾನು ಫಸ್ಟಿಗೆ ನನಗೆ ಗೊತ್ತಿತ್ತಿಲ್ಲ, ನಾನು ಬೆಂಡೆಕಾಯಿ ಎಲ್ಲ ತಿಂತಾ ಇತ್ತಿಲ್ಲ. ಆವಾಗ ನಾನು ಅದೇ ಥರ ಮಾಡಿದ್ದೆ ಒಂದು ಸಲ ಮದುವೆ ಆದ ಫಸ್ಟ್ರಲ್ಲಿ. ಬಟ್ ಅದು ಒಂಥರ ತುಂಬ ಅಂಟು ಥರ ಬಂದುಬಿಟ್ಟಿತ್ತು. ನಂತರ ಗೊತ್ತಾಯಿತು ನಾವು ಕಟ್ ಮಾಡಿದ ಮೇಲೆ ಅದನ್ನು ವಾಶ್ ಮಾಡಬಾರ್ದು ಅಂತೇಳಿ. ಇವಾಗ ಅದನ್ನು ನಾನು ಸ್ವಲ್ಪ ಮ್ಯಾರಿನೇಷನ್ ಮಾಡಿಟ್ಟೆ. ಉಪ್ಪಿದೆಯಲ್ವ ಅದು, ಆಮೇಲೆ ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ತೆಗಿಯೋಣ ಅಂತೇಳಿ. ಇವಾಗ ಇದೆಲ್ಲ ರೆಡಿಯಾಗಿದೆ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಬೆಂಡೆಕಾಯಿನ ಇದೆಯಲ್ವ ಮೊದಲಿಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಅಂಟು ಥರ ಬರುತ್ತಲ್ವ, ಅದು ಬರಲ್ಲ.
ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಮುಕ್ಕಾಲು ಭಾಗದಷ್ಟು ಇದರಲ್ಲೇ ಬೇಯುತ್ತೆ ಇದು. ಇವಾಗ ನಾನು ಇದೇ ಪಾತ್ರೆಯಲ್ಲಿ ಮಾಡ್ತೀನಿ. ಫಸ್ಟಿಗೆ ಇದನ್ನು ನಾನು ವಾಶ್ ಮಾಡ್ತೀನಿ, ಯಾಕಂದರೆ ನಾವು ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ, ಫ್ರೈ ಮಾಡುವಾಗ ಏನಾದರೂ ಸುಟ್ಟೋಗಿದ್ದಿದ್ರೆ ಅದರದ್ದು ಕಹಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ವಾಶ್ ಮಾಡಿ ಅದೇ ಪಾತ್ರೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊಪ್ಪೆಗೆ ಹೋಗಿ ತಗೊಂಡ ಇವಾಗ ಇದಕ್ಕೆ ನಾನು ಫಸ್ಟಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ನಾನು ಹೇಳ್ತಾ ಇದ್ದೀನಲ್ವ, ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡ್ಕೊಂಡು ನೋಡಿ, ಚೆನ್ನಾಗಿಲ್ಲ ಅಂದರೆ ಹೇಳಿ. ತುಂಬ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆಲ್ಲ. ಇವಾಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ವ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ಪಿಂಕ್ ಕಲರ್ ಆದರೆ ಸಾಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂತಹ 1 ಟೊಮೆಟೊ ಹಣ್ಣಿದು ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ಇದಕ್ಕೆ ಬೇಸಿಕ್ ಮಸಾಲ ಆಗಿರುವಂತಹ ಅರಿಶಿನ ಪುಡಿ, ಆಮೇಲೆ ನಾರ್ಮಲ್ ಚಿಲ್ಲಿ ಪೌಡರ್ ಇದೆಯಲ್ವ, ಅದನ್ನು ಹಾಕ್ಕೊಂಡಿರೋದು. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ, ಸ್ವಲ್ಪನೇ ಹಾಕಿ, ಯಾಕೆಂದರೆ ನಾವು ಫಸ್ಟ್ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಹಾಗಾಗಿ ಇದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಬೇಟ್ ಮಾಡಿರುವಂತಹ ಮೊಸರು ಇದೆಯಲ್ವ, ಅದನ್ನು ಹಾಕಿ ನಾನಿಲ್ಲಿ 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಳ್ಳುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡೇ ಹಾಕಿ ಫ್ರೆಂಡ್ಸ್, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮೊಸರು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿ, ಅಂದರೆ ಫ್ರೈ ಮಾಡಿ ಇಟ್ಟು ರೆಡಿ ಮಾಡಿದ್ದೀವಲ್ಲ, ಆ ಬೆಂಡೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಡ್ರೈ ಬೇಕಂದರೆ ಇಷ್ಟೇ ಸಾಕಾಗುತ್ತೆ, ಬಟ್ ನನಗೆ ಇನ್ನು ಸ್ವಲ್ಪ ತೆಳು ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ, ಒಂಥರ ಗ್ರೇವಿ ಥರ ಆಗಲಿಕ್ಕೆ. ಇಲ್ಲಾಂದರೆ ಸ್ವಲ್ಪ ತುಂಬ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಇದನ್ನು ಮುಚ್ಚಿ ಒಂದು 2-3 ನಿಮಿಷ ಇದನ್ನು ನಾನಿಲ್ಲಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. 1 ಕುದಿ ಬರೋ ತನಕ ಇದನ್ನು ಇಡ್ತಾ ಇದ್ದೀನಿ, ಯಾಕಂದರೆ ಮಸಾಲೆಗಳೆಲ್ಲ ಫಸ್ಟಿಗೇ ಬೆಂದಿದೆ. ಹಾಗೆಯೇ ಇಲ್ಲಿ ಬೆಂಡೆಕಾಯಿನೂ ಆಲ್ಮೋಸ್ಟ್ ಬೆಂದಿದೆ, 75% ಅಷ್ಟು ಬೆಂದಿದೆ. ಒಂದು 2-3 ನಿಮಿಷ ಇದನ್ನು ಮುಚ್ಚಿ ಬೇಯಿಸೋದ್ರಿಂದ ಕರೆಕ್ಟಾಗಿ ಕಂಪ್ಲೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಅಲ್ಲಿ ತನಕ ಇಲ್ಲಿ ಕಿಚನಲ್ಲಿ ಅಡುಗೆ ಮಾಡಿರುವಂತಹ ಪಾತ್ರೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿಯೋಣ ಅಂತೇಳಿ ಅಲ್ಲಿ ತನಕ ಅದು ಬೇಯುತ್ತೆ. ಹಾಗೆಯೇ ಈ ಬೀಟ್ರೂಟ್ ಇದೆಯಲ್ವ, ಇದನ್ನು ತರಕಾರಿ ತಗೊಬರುವಾಗ ತಗೊಬಂದಿದ್ದು, ಮಾಡಲಿಕ್ಕೆ ಟೈಮೇ ಸಿಕ್ಕಿಲ್ಲ, ಅಂದರೆ ಮಾಡೋ ಚಾನ್ಸೇ ಸಿಕ್ಕಿಲ್ಲ. ಹಾಗೆಯೇ ಇಟ್ಟು ಒಂಥರ ಬಾಡಿರೋ ಥರ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಅದು ವೇಸ್ಟ್ ಆಗುತ್ತಲ್ವ ಅಂತೇಳಿ ಅದರದ್ದು ಜ್ಯೂಸ್ ತೆಗೆದು ನಾನಿಲ್ಲಿ ಚಪಾತಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಇದರ ಟೇಸ್ಟ್ ಏನೂ ಚೇಂಜಸ್ ಆಗಲ್ಲ ಫ್ರೆಂಡ್ಸ್, ಬಟ್ ಏನಾಗುತ್ತೆ ಅಂದರೆ ತಿನ್ನೋದಕ್ಕೆ ಒಂದು ಕಲರ್ಫುಲ್ಲಾಗೇನೂ ಕಾಣಿಸುತ್ತೆ. ಹಾಗೆಯೇ ಹೆಲ್ತ್ಗೂ ತುಂಬ ಒಳ್ಳೆಯದಲ್ವ, ಬೀಟ್ರೂಟ್ ಇದು ಜ್ಯೂಸ್ ತುಂಬಾ ಒಳ್ಳೆಯದು ಹೆಲ್ತಿಗೆ. ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಈ ಥರ ಜ್ಯೂಸ್ ಮಾಡಿ ಚಪಾತಿ ಹಿಟ್ಟಿಗೆ ಹಾಕಿದರೆ ಹಾಗಾದರೂ ಹೊಟ್ಟೆಗೆ ಹೋಗುತ್ತಲ್ವ ಅಂತೇಳಿ ಅದಕ್ಕೋಸ್ಕರ ಜ್ಯೂಸ್ ತೆಗೆದಿಟ್ಟು ಇವಾಗ ನಾನು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಬೆಂಡೆಕಾಯಿ ಮಸಾಲನೂ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ನೋಡಿ ಅದರದ್ದು ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಮಸಾಲ ರೆಡಿ ಆಗುತ್ತೆ. ಒಂದು ಸಲನಾದ್ರೂ ಟ್ರೈ ಮಾಡ್ಕೊಂಡು ನೋಡಿ. ಬೆಂಡೆಕಾಯಿ ತಿನ್ನದೇ ಇರೋರು ಇದನ್ನು ತಿಂತೀರಾ, ಖಂಡಿತವಾಗೂ ತಿಂತೀರಾ, ಅಷ್ಟೊಂದು ಚೆನ್ನಾಗಾಗುತ್ತೆ ಇದು. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಬೆಂಡೆಕಾಯಿ ಮಸಾಲ, ಅದಕ್ಕೋಸ್ಕರ ನಾನು ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡಿರೋದು. ಇವಾಗ ಚಪಾತಿಗೆ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳಿ, ಯಾಕೆಂದರೆ ಮಂಜನಾಡಿ ಅಂತೇಳಿ ಒಂದು ಪ್ಲೇಸ್ ಇದೆಯಲ್ವ, ಅಲ್ಲಿ ಉರುಸು ಸ್ಟಾರ್ಟ್ ಆಗಿದೆ. ನನಗಂತೂ ಒಳಗಡೆ ಹೋಗೋಕ್ಕಾಗಲ್ಲ, ಲೇಡೀಸ್ ಪ್ರಾಬ್ಲಮಿಂದಾಗಿ ಹೋಗೋಕ್ಕಾಗಲ್ಲ, ಬಟ್ ಹೊರಗಡೆಯಿಂದಾದರೂ ನೋಡ್ಕೊಂಡು ಬರೋಣ ಅಂತೇಳಿ ಅದಕ್ಕೋಸ್ಕರ ಬೇಗನೆ ಇಲ್ಲಿ ಡಿನ್ನರ್ಗೆಲ್ಲ ರೆಡಿ ಮಾಡಿ ಇಟ್ಟಿರೋದು.
ಬಂದಮೇಲೆ ಉದಾಸೀನ ಆಗಿಬಿಡುತ್ತೆ. ಹೊರಗಡೆ ಹೋಗಿ ಬಂದ ತಕ್ಷಣ ಸಾಕು ಯಾಕೋ ಒಂಥರ ಸುಸ್ತಾಗ್ಬಿಡುತ್ತೆ. ಎಲ್ರಿಗೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಎಲ್ಲಿಗಾದರೂ ಹೋಗೋದಾದರೆ ಫಸ್ಟಿಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗ್ತೀನಿ. ಇಲ್ಲಿ ಇಬ್ಬರೂ ಹಾಡಾಡ್ತಾ ಇದ್ರು, ನಾನು ಬಂದ ತಕ್ಷಣ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಹಾಡೋದನ್ನು. ಮಮ್ಮಿ ನಾನು ಹಾಕಿರಿ ಇದಲ್ಲ ಇವಾಗ ನಾನು ರೆಡಿ ಆಗಿದ್ದೀನಿ ಹೋಗೋದಕ್ಕೆ. ಇದು ನನ್ನ ತಂಗಿ ಮಗಳಿದ್ದಾಳಲ್ವ, ಅವ್ರ ಸ್ಕೂಲಲ್ಲಿ ಇವತ್ತೂ ಫಂಕ್ಷನ್ ಇದೆ. ಆ್ಯನ್ಯುವಲ್ ಡೇ ಸ್ಯಾಟರ್ಡೇ ಆಗಿರೋದು, ಅಂದರೆ ಸಂಡೇ ನೈಟೂ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರಲ್ವ ಅವ್ರ ಕಡೆಯಿಂದ ಫಂಕ್ಷನ್ ಇದೆ ಇವತ್ತು. ಅದಕ್ಕೂ ಇನ್ವಿಟೇಷನ್ ಇತ್ತು ಹೋಗೋದಕ್ಕೆ, ಬಟ್ ನಾವು ಹೋಗಿಲ್ಲ. ಇವಾಗ ಅದೇ ಮಂಚನಡಿ ಉರುಸಿದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ರೀಚ್ ಆಗಿದ್ದೀವಿ ಅಲ್ಲಿಗೆ. ತುಂಬಾ ರಶ್ ಇದ್ದರು. ಇಲ್ಲಿ ನನ್ನ 2 ಮಾವಂದ್ರದ್ದು ಖಬರು ಇಲ್ಲೇ ಇರೋದು. ಅವ್ರಿಗೂ ಒಂದು ಫಾತಿ ಎಲ್ಲ ಓದಿದೆ, ಅಂದರೆ ಒಳಗಡೆ ಹೋಗೋಕ್ಕಾಗಿಲ್ಲ. ಅಲ್ಲಿಂದ ಹೊರಗಡೆಯಿಂದನೇ ಹೋಗಿ ಸಲಾಮೆಲ್ಲ ಹೇಳಿ ಅವರಿಗೆ, ಆಮೇಲೆ ಅಲ್ಲಿ ಸ್ವಲ್ಪ ನೋಡ್ಕೊಂಡೆಲ್ಲ ಬಂದಿರೋದು. ತುಂಬಾ ರಶ್ ಇತ್ತು. ಹಾಗೆಯೇ ತುಂಬ ಶಾಪ್ಗಳೆಲ್ಲ ಹಾಕಿದ್ರು. ಕೊಯ್ಕೋಡು ಹಲ್ವಾ, ಐಸ್ ಕ್ರೀಮ್ ಶಾಪು, ಮಕ್ಕಳದು ಟಾಯ್ಸ್ ಇದು ಶಾಪ್ಗಳು, ಫ್ಯಾನ್ಸಿ ಐಟಮ್ಸ್ಗಳದು, ತಿನ್ನೋದು ಶಾಪ್ ಅಂತೂ ಜಾಸ್ತಿ ಹಾಕೋಗ್ಬಿಟ್ಟಿದ್ರು. ಈ ಟಾಯ್ಸ್ ಇದು ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ಗಳೆಲ್ಲ ಸ್ವಲ್ಪ ಕಮ್ಮಿನೇ ಇತ್ತು. ತಿನ್ನೋದ್ರದ್ದು ಐಟಮ್ಗಳ ಅಂದರೆ ಶಾಪ್ಗಳು ತುಂಬ ಜಾಸ್ತಿ ಇತ್ತು ಅಲ್ಲಿ. ಇಲ್ಲಿ ಏನು ತಗೊಳ್ಳೋದಕ್ಕಾಗಲ್ಲ, ಒಂದಕ್ಕೆ 1.5 ರೇಟ್ ಥರ ಇಟ್ಟಿರ್ತಾರೆ. ಬಟ್ ನಾನಿಲ್ಲಿ ಹೋದರೆ ಏನೂ ತಗೊಳ್ಳಲ್ಲ. ನನ್ನ ಮಗಳೊಂದು ಸಾಫ್ಟಿ ಐಸ್ ಕ್ರೀಮ್ ತೊಗೊಂಡು ನಾನೇನು ತಗೊಳ್ಳೋದಕ್ಕೆ ಹೋಗಿಲ್ಲ. ಹಾಗೆಯೇ ನಾನು ಬಂದಿರೋದು ನಾವು ರಪಿಚಾಸ್ ಚರ್ಮುರಿ ಇದೆಯಲ್ವ, ಅಲ್ಲಿ ಹೋಗಿ ಚರ್ಮುರಿ ತಿನ್ನೋಣಂತೇಳಿ. ಬಟ್ ಹಸ್ಬೆಂಡಿಗೆ ರೋಡಲ್ಲಿ ಬರುವಾಗ ಅರ್ಧದಲ್ಲಿ ಹೇಳಿ ನಾವು ಸ್ವಲ್ಪ ಹೋಗಿ ಬರೋಣ ಈ ಥರ ಅಂತೇಳಿ ಹೇಳಿ ಏನಂತಾರೆ ಇವಾಗ ಬಂದಿರೋದು ಇಲ್ಲಿಗೆ. ಅಂದರೆ ಸಂಜೆ ಹೇಳಿದ್ದೆ ಹೋಗೋಣ ಅಂಥೇಳಿ, ಅವಾಗ ಅಂದರು ಬೇಡ ನಾಳೆ ಹೋಗೋಣ ಅಂತ ಹೇಳಿದರು. ಆಮೇಲೆ ಬರೋ ಟೈಮಲ್ಲಿ ಹೇಳಿಬಿಟ್ಟು ಅವರಿಗೆ ಅವರು ಈ ಥರ ಹೋಗಿ ಬರೋಣ, ಒಂದು ವೀಡಿಯೋ ಆದರೂ ಆಗುತ್ತೆ, ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ. ಆವಾಗ ಓಕೆ ಅಂತ ಹೇಳಿ ಕರ್ಕೊಬಂದರು. ಯಾಕೆ ನನಗೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಂದಿದ್ದವರು ಬೇಡ ಹೋಗೋದು, ಹೋದ್ಮೇಲೆ ಝೀರತ್ತೆಲ್ಲ ಮಾಡಬೇಕಲ್ವ ಅಂತೇಳಿ. ಹಾಗೇನಲ್ಲಿ ರಪಿಚಾಸ್ ಚರ್ಮುರಿಗೆಲ್ಲ ಹೋಗಿ ಚರ್ಮುರಿ ಎಲ್ಲ ತಿಂದ್ಕೊಂಡು ಇವಾಗ ಅಲ್ಲಿ ಅಂಗಡಿಯಿಂದ ಬರುವಾಗ ಈ ಚಾಕ್ಲೇಟನ್ನು ತಗೊಂಡ್ವಿ. ಪಿಸ್ತಾಷಿಯದು ಬರುತ್ತಲ್ವ ಅದು. ಇದಕ್ಕೆ ಇಷ್ಟು ಚಿಕ್ಕ ಚಾಕ್ಲೇಟಿಗೆ 40 ರೂಪೀಸ್ ತಗೋತಾರೆ. ತುಂಬ ದಿವಸದಿಂದ ತಗೋಬೇಕು ಅಂತೇಳಿ ಆಸೆ ಇತ್ತು, ಬಟ್ 40 ರೂಪೀಸ್ ಕೊಟ್ಟು ತಗೊಳ್ಳೋದಕ್ಕೆ ಏನೋ ಒಂಥರ ಬೇಜಾರು. ಅದಕ್ಕೋಸ್ಕರ ನಾನು ತಗೊಂಡೇ ಇತ್ತಿಲ್ಲ. ಕೊನೆಗೆ ಹೇಗೂ ದೊಡ್ಡ ಮನಸ್ಸು ಮಾಡಿಕೊಂಡು ಹೇಗೂ 40 ರೂಪೀಸ್ ಕೊಟ್ಟು ತಗೊಂಡೆ. ಇದನ್ನು ಒಂದೇ ಒಂದು ತಗೊಂಡಿರೋದು, ಯಾಕೆಂದರೆ ನಂದು 2 ತಂಗಿರ ಹಸ್ಬೆಂಡ್ಗಳು ಬರ್ತಾ ಇದ್ದಾರೆ. ಅವ್ರು ಬರುವಾಗ ತಗೊಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಯಾಕೆ ತಗೋಬೇಕು ಅಂತೇಳಿ ಇಲ್ಲಿ ತಗೊಂಡಿಲ್ಲ. ಹಾಗೆಯೇ ಬರುವಾಗ ಇಲ್ಲಿ ನನ್ನ ತಂಗಿ ಚಪಾತಿನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ಲು. ಅವ್ರದ್ದೆಲ್ಲ ಡಿನ್ನರ್ ಆಗಿದೆ. ಇವಾಗ ನಾನಿಲ್ಲಿ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ. ನನಗೆ ಬೇಡ, ನಾನು ಅಲ್ಲಿ ಅದೇ ಚರ್ಮುರಿ ತಿನ್ನಲ್ಲ, ನಂಗೆ ಅದರಲ್ಲಿ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಸೊ ಫ್ರೆಂಡ್ಸ್, ಇವಾಗ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.